ಬೆಂಗಳೂರಿನ ಸ್ವರೂಪಿ ಗುಂಡಿಗಳನ್ನು ಮುಚ್ಚಲು ರಾಜ್ಯ ಹೈಕೋರ್ಟ್ ಹಲವು ಬಾರಿ ರಾಜ್ಯ ಸರ್ಕಾರಕ್ಕೆ ಡೆಡ್ಲೈನ್ ನೀಡಿತ್ತು. ಆದರೂ ನಗರದ ರಸ್ತೆಗಳು ಗುಂಡಿ ಮುಕ್ತವಾಗಿಲ್ಲ. ಇದರ ನಡುವೆ ಐಟಿ ಮಂದಿ ರೈತರ ಜೊತೆಗೂಡಿ ಗುಂಡಿ ಮುಕ್ತ ರಸ್ತೆಗಾಗಿ ರೋಡ್ ಥಾನ್ ಪ್ರತಿಭಟನೆ ಆಯೋಜಿಸಿ ಸರ್ಕಾರದ ಗಮನ ಸೆಳೆಯಲು ಮುಂದಾಗಿದ್ದಾರೆ. ಅಷ್ಟಕ್ಕೂ ಇಂತಹದೊಂದು ಪ್ರತಿಭಟನೆ ನಡೆದಿದ್ದಾದ್ರೂ ಎಲ್ಲಿ ಅಂತೀರಾ? ಈ ಸ್ಟೋರಿ ನೋಡಿ. ಗುಂಡಿ ಮುಕ್ತ ರಸ್ತೆಗಾಗಿ ರೋಡಾಥಾನ್, ರೈತರ ಜೊತೆ ಬೀದಿಗಿಳಿದು ಟೆಕ್ಕಿಗಳ ಹೋರಾಟ. ರಸ್ತೆಯಲ್ಲಿ ಗುಂಡಿಗಳಲ್ಲಿ ರಸ್ತೆನ ಅಧಿಕಾರಿಗಳು ಜನಪ್ರತಿನಿಧಿಗಳ ವಿರುದ್ಧ ಆಕ್ರೋಶ. ಹೌದು, ಹದಗೆಟ್ಟ ರಸ್ತೆಗಳನ್ನು ಸರಿಪಡಿಸುವಂತೆ ಒತ್ತಾಯಿಸಿ ರೈತರೊಂದಿಗೆ ನೂರಾರು ಐಟಿ ಮಂದಿ ಆನೇಕಲ್ ಪಟ್ಟಣದಲ್ಲಿ ರೋಡಾಥಾನ್ ಹೆಸರಿನಲ್ಲಿ ಪ್ರತಿಭಟನಾ ಮೆರವಣಿಗೆ ನಡೆಸಿದರು. ಈ ಮೂಲಕ ಗುಂಡಿ ಮುಚ್ಚದ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿದ್ದಾರೆ. ಪಟ್ಟಣದ ಎಎಎಸ್ಬಿ ಮೈದಾನದಿಂದ ತಾಲೂಕು ಕಚೇರಿವರೆಗೆ ರೋಡಾಥಾನ್ ಪ್ರತಿಭಟನಾ ಮೆರವಣಿಗೆ ನಡೆಸಿದ ನೂರಾರು ಮಂದಿ ಪ್ರತಿಭಟನಾಕಾರರು ಪೋಸ್ಟರ್ ಹಿಡಿದು ಸರ್ಕಾರ ಮತ್ತು ಜನಪ್ರತಿನಿಧಿಗಳ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಗುಂಡಿಮಯವಾದ ರಸ್ತೆಯಲ್ಲಿ ನಿತ್ಯ ನರಕಯಾತನೆ. ಹದಗೆಟ್ಟ ರಸ್ತೆಯಿಂದ ಶಾಲಾ ಬಸ್ ಅಪಘಾತಕ್ಕೀಡಾಗಿತ್ತು. ಮಕ್ಕಳ ಜೀವಕ್ಕೆ ತೊಂದರೆಯಾದರೆ ಯಾರು ಹೊಣೆ? ಪ್ರತಿದಿನ ಎದ್ದು ಬಿದ್ದು ಮಕ್ಕಳನ್ನು ಶಾಲೆಗೆ ಕರೆದುಕೊಂಡು ಹೋಗ್ತಾ ಇದ್ದೇವೆ. ಸಾರ್ವಜನಿಕ ರಸ್ತೆ ಮೂಲಭೂತ ಹಕ್ಕು. ಹಾಗಾಗಿ ಗುಂಡಿ ಮುಕ್ತ ರಸ್ತೆ ಬೇಕು ಅಂತ ಪ್ರತಿಭಟನಾಕಾರರು ಆಗ್ರಹಿಸಿದ್ದಾರೆ. ನಾನೊಂದು ಶಾಲೆಯಲ್ಲಿ ವರ್ಕ್ ಮಾಡ್ತೀನಿ ಆಸ್ ಎ ಟೀಚರ್. ಆದರೆ ಇದು ಎಷ್ಟು ಕಷ್ಟ ಆಗ್ತಾ ಇದೆ, ದಿನ ಸಂಕಟ, ದಿನ ನರಕ ಆಗ್ತಾ ಇದೆ. ಎಷ್ಟು ಹೋರಾಟ ಮಾಡಿದ್ರು, ಎಷ್ಟು ಕೇಳಿಕೊಂಡ್ರು ನಮಗೆ ರಸ್ತೆ ಬರ್ತಾ ಇಲ್ಲ. ಚಿಕ್ಕ ಮಕ್ಕಳು ಟ್ರಾವೆಲ್ ಮಾಡ್ತಾ ಇರ್ತಾರೆ ದಿನ. ಆ ಬಸ್ ಒಂದಿನ ಬಸ್ಸೇ ಬಿದ್ದೋಗಿತ್ತು. ಆ ಬಸ್ಸಿನ ಮಕ್ಕಳಿಗೆ ಏನಾದರೂ ಅನಾಹುತ ಆಗಿದ್ರೆ ಯಾರು ಸಹ ಹೊಣೆ? ಇದಕ್ಕೆ ದಿನ MLAಗಳು MP ಗಳು ಎಲ್ಲರೂ ಇದೇ ರೋಡಲ್ಲೇ ಓಡಾಡ್ತಾ ಇದ್ದಾರೆ. ರಸ್ತೆ ಕಿತ್ಕೊಂಡು ಹೋಗಿದ್ರು ಅವ್ರೇನೂ ಕೇರ್ ಮಾಡ್ತಾ ಇಲ್ಲ. ಇನ್ನು ಗುಂಡಿಗಳ ರಸ್ತೆಯಲ್ಲಿ ದಿನ ಬೆಳಗಾದರೆ ಹರಸಾಹಸ ಪಟ್ಟು ಮಕ್ಕಳನ್ನ ಶಾಲೆಗೆ ಕರೆದುಕೊಂಡು ಓಡಾಡಬೇಕಾಗಿದೆ. ಗುಂಡಿಗಳಿಗೆ ನೆಪಕ್ಕೆ ಡಾಂಬರು ತೇಪೆ ಹಾಕ್ತಾರೆ. ಮಳೆ ಬಂದರೆ ಕಿತ್ತೋಗಿ ಮತ್ತೆ ಗುಂಡಿ ಬೀಳುತ್ತವೆ. ಟ್ಯಾಕ್ಸ್ ಕಟ್ಟಿಸ್ಕೊಳ್ತಾರೆ, ಆದರೆ ಕಳಪೆ ಕಾಮಗಾರಿ ಮಾಡ್ತಾರೆ. 20 ದಿನದ ಹಿಂದೆ ಗುಂಡಿ ರಸ್ತೆಯಲ್ಲಿ ನಾನೇ ಮಗುವಿನ ಜೊತೆ ಬಿದ್ದಿದ್ದೇನೆ. ನಮ್ಮ ನೋವು ಯಾರಿಗೆ ಹೇಳೋದು? ಮೂಲಭೂತ ಸೌಕರ್ಯಗಳಿಗಾಗಿ ಟ್ಯಾಕ್ಸ್ ಕಟ್ಟಿ ಬೀದಿಯಲ್ಲಿ ಬಂದು ನಿಲ್ಲುವಂತಾಗಿದೆ. ಜನಸಾಮಾನ್ಯರ ಕಷ್ಟ ಸುಖಗಳಿಗೆ ಅಧಿಕಾರಿಗಳು ಸ್ಪಂದಿಸುವುದಿಲ್ಲ ಅಂತ ಪ್ರತಿಭಟನಾ ನಿರತ ಮಹಿಳೆಯರು ಆಕ್ರೋಶ ಹೊರಹಾಕಿದ್ದಾರೆ. ಆನೇಕಲ್ ಸುತ್ತಮುತ್ತಲು ಎಲ್ಲೂ ರೋಡ್ ಚೆನ್ನಾಗಿಲ್ಲ ಸರ್. ನಾವು ಮಕ್ಕಳನ್ನ ಹಾಕೊಂಡು ಸ್ಕೂಲ್ಗೆ ಡೈಲಿ ಮಾರ್ನಿಂಗು ಈವ್ನಿಂಗು ಓಡಾಡಲೇಬೇಕಾಗತ್ತೆ. ತುಂಬ ರೋಡ್ಗಳು ಈ ಮಳೆ ಬಂದರೆ ಅಂತೂ ಹದಗೆಟ್ಟು ಹೋಗಿದ್ದಾವೆ ರೋಡ್ಗಳು. ತುಂಬ ಹಳ್ಳೆಗಳು, ತುಂಬ ಓಡಾಡೋಕ್ಕೆ ಆಗಲ್ಲ. ಮತ್ತೆ ಅವರು ಹಾಕ್ತಾರೆ ಸರ್, ನಾವು ಕೇಳಿದಾಗ ಹಾಕ್ತಾರೆ. ಸ್ವಲ್ಪ ತೇಪೆ ಹಾಕ್ಕೊಂಡು ಬರ್ತಾರೆ, ಮತ್ತೆ ಅದನ್ನು ಕಿತ್ತೋಗ್ಬಿಡುತ್ತೆ. ಒಂದು ಮಳೆ ಬಂತು ಅಂದರೆ ಎಲ್ಲ ಹಳ್ಳ ಬಿದ್ದೋಗ್ಬಿಡುತ್ತೆ ಸರ್. ಏನಂತ ಅವ್ರು ಅಷ್ಟು ತೇಪೆ ಹಾಕ್ಕೊಂಬಂದ್ರೆ ಏನು ಸರ್, ಏನಾಗುತ್ತೆ ಹೇಳಿ? ನಮ್ಮ ಹತ್ರ ಅಷ್ಟೊಂದು ಟ್ಯಾಕ್ಸ್ ಎಲ್ಲ ಕಟ್ಟಿಸ್ಕೊತಾರೆ. ನಾವೇನು ಯಾರನ್ನ ಕೇಳೋದು ಅದನ್ನು ಹೇಳಿ? ನಾವೇನು ಕೇಳ್ತಾ ಇಲ್ಲ. ರೋಡ್ ಚೆನ್ನಾಗಿ ಮಾಡಬೇಕು. ಮಾಡಿದ್ರು ಟೆಂಪ್ರರಿ ಮಾಡಿರ್ತಾರೆ, ಎಲ್ಲ ಗುಂಡಿ ಮುಚ್ತಾರೆ, ಹೋಗ್ಬಿಡ್ತಾರೆ. ತುಂಬ ಆಕ್ಸಿಡೆಂಟ್ ಆಗಿದ್ದಾವೆ. ಭಾಳಷ್ಟು ಜನ ಮನೆಯಲ್ಲೆಲ್ಲ ಕೈಯೆಲ್ಲ ಫ್ರ್ಯಾಕ್ಚರ್ ಹಾಕೊಂಡು ಕೂತ್ಕೊಂಡಿದ್ದಾರೆ. ತುಂಬ ಕಷ್ಟ ಆಗ್ತಿದೆ. ನಾವು ಇವತ್ತೆಲ್ಲ ಕೆಲಸ ಬಿಟ್ಟು ಇಲ್ಲಿ ಬಂದಿದ್ದೇವೆ. ಒಟ್ಟಿನಲ್ಲಿ ರೈತರು ಸೇರಿದಂತೆ ಐಟಿ ಮಂದಿ ಗುಂಡಿ ಮುಕ್ತ ರಸ್ತೆ ಮಾಡುವಂತೆ ಬೀದಿಗಿಳಿದು ಹೋರಾಟ ನಡೆಸಿದ್ದಾರೆ. ಆದರೆ ಉಸ್ತುವಾರಿ ಸಚಿವರಾದ DCM DKಶಿ ಮಾತ್ರ ಗದ್ದುಗೆ ಗುದ್ದಾಟದಲ್ಲಿ ತೊಡಗಿದ್ದಾರೆ. ಇನ್ನಾದರೂ ಮತ ನೀಡಿ ಗೆಲ್ಲಿಸಿದ ಟ್ಯಾಕ್ಸ್ ಪೇಯರ್ಗಳ ದನಿಗೆ ಸ್ಪಂದಿಸುತ್ತಾರಾ? ಕಾದು ನೋಡಬೇಕಿದೆ. ಅಂಬರೀಶ್ ಮಂಜು, ಪಬ್ಲಿಕ್ ಟಿವಿ, ಆನೇಕಲ್.